ಕರ್ನಾಟಕ ರಾಜ್ಯದ ಟಿವಿ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ಇಂದು ತನ್ನ 26ನೇ ವರ್ಷದ ಕೇಬಲ್ ಡೇ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಿಕೊಂಡಿತು. ಕೇಬಲ್ ಡೇ ಸಂಭ್ರಮದ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಕೇಬಲ್ ಟಿವಿಗಳು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಯಿತು. ಹಾಗಿದ್ರೆ ಕೇಬಲ್ ಡೇ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು. ನೇ ವರ್ಷದ ಕೇಬಲ್ ಡೇ ಸಂಭ್ರಮ, ಅದ್ದೂರಿ ಕೇಬಲ್ ಡೇ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ 26ನೇ ಕೇಬಲ್ ದಿನಾಚರಣೆ ಬೆಂಗಳೂರಿನ ಹಾಕಿ ಕ್ಲಬ್ನಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಳೆದ 26 ವರ್ಷಗಳಿಂದಲೂ ಕೇಬಲ್ ಟಿವಿ ಅಸೋಸಿಯೇಷನ್ ಉತ್ತಮ ಸೇವೆಯನ್ನು ನೀಡುತ್ತಾ ಬರ್ತಿದ್ದು, ಇಂದು 26ನೇ ವರ್ಷದ ಸಂಭ್ರಮವನ್ನು ಆಚರಿಸಲಾಯಿತು. ರಾಜ್ಯ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ಯಾಟ್ರಿಕ್ ರಾಜು, ಉಪಾಧ್ಯಕ್ಷರಾದ ನಾಗೇಶ್ ಕಲಬುರ್ಗಿ ಹಾಗೂ ಇನ್ನಿತರ ಗಣ್ಯರು ಸೇರಿ ಕೇಕ್ ಕಟ್ ಮಾಡುವುದರ ಮೂಲಕ ಸಂಭ್ರಮಿಸಿದರು. ಏನಾಗಿದೆ, ನಮಗೆ ಈ ಕಾಂಪಿಟೇಷನ್ಸ್ ಮತ್ತೆ ರಿಪೀಟ್ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಕಸ್ಟಮರ್ ಸ್ವಲ್ಪ ನಮ್ಮಿಂದ ಕಾಂಪಿಟೇಷನ್ ಇಂದ ಶಿಫ್ಟ್ ಆಗ್ತಾವ್ರೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ಸರ್ವಿಸ್ ಕೊಟ್ಟು, ಒಳ್ಳೆ ಬಾಕ್ಸ್ ಕೊಟ್ಟು, ಫ್ಯೂಚರ್ ಟೆಕ್ನಾಲಜಿನ ಕಸ್ಟಮರ್ಗೆ ತಗೊಂಡ್ ಬಂದು ಕೊಟ್ಟು ಅದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಕಾರ್ಯಕ್ರಮ ಮಾಡಿ ಬ್ರಾಡ್ಕಾಸ್ಟರ್ಸ್, ಚಾನೆಲ್ಸ್ ಅವರು ಮತ್ತೆ ಎಂಎಸ್ ಗಳು ನಾವು 3 ಜನ ಸಹಭಾಗಿತ್ವದಲ್ಲಿ ಇವತ್ತು ಒಂದು ಸಭೆ ಮಾಡಿದ್ದೀವಿ. ಕಳೆದ ಕೆಲವು ವರ್ಷಗಳಿಂದ ಕೇಬಲ್ ಟಿವಿಗಳು ನಾಡಿನ ಜನರಿಗೆ ಉತ್ತಮ ಸೇವೆಗಳನ್ನು ನೀಡುತ್ತಾ ಬಂದಿದ್ರು. ಇತ್ತೀಚಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಹಾಗೂ ಓಟಿಟಿ ಪ್ಲಾಟ್ಫಾರ್ಮ್ಗಳಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು. ಕೇಬಲ್ ಟಿವಿಗಳು ಅಂದಿನ ದಿನಗಳಲ್ಲಿ ಮನೆಯನ್ನ ಒಟ್ಟು ಮಾಡುತ್ತಿತ್ತು. ಎಲ್ಲಾ ಮನೆ ಮಂದಿ ಸೇರಿ ಟಿವಿ ನೋಡ್ತಾ ಒಟ್ಟಾಗಿ ಇದ್ದು ಇದೀಗ ಆಗಿರುವಂತಹ ಬೆಳವಣಿಗೆ ಹಾಗೂ ಸಾಮಾಜಿಕ ಜಾಲತಾಣಗಳ ಪರಿಣಾಮಗಳ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಎಲ್ಲರೂ ಕುತ್ಕೊಂಡು ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ವಿ. ಮೊದಲು ಅದೊಂದು ಫ್ಯಾಮಿಲಿಯಲ್ಲಿ ಗೆಟ್ ಟುಗೆದರ್ ಇತ್ತು. ಈಗ ಏನಾಗಿದೆ, ಮೊಬೈಲ್ಗಳಲ್ಲಿ, ಬಾತ್ರೂಮ್ ಅಲ್ಲಿ, ಟಾಯ್ಲೆಟ್ಗಳಲ್ಲಿ, ಬೆಡ್ರೂಮ್ಗಳಲ್ಲಿ ಹೋಗಿ ನೋಡೋಂಥದ್ದು, ಅಂದ್ರೆ ಅಂತರ ಕಾಯ್ಕೊಂತ ಇದೆ. ಕೇಬಲ್ ಟಿವಿ ಎಲ್ಲರಿಗೂ ಒಟ್ಟಿಗೆ ಸೇರಿಸ್ತು, ಅಂದ್ರೆ ಕುಟುಂಬಗಳನ್ನ. ಈಗ OTT ಇದೆಲ್ಲ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಬಂದು ಎಲ್ಲರ ಅಂತರ ಏನೇನ್ ನೋಡ್ತಾರೆ, ಏನ್ ಮಾಡ್ತಾರೆ ಏನು ಗೊತ್ತಾಗಲ್ಲ. ಆ ಪರಿಸ್ಥಿತಿಗಳು ಬಂದು ನಿಂತಿದೆ. ಒಟ್ನಲ್ಲಿ ಕರ್ನಾಟಕ ರಾಜ್ಯ ಟಿವಿ ಕೇಬಲ್ ಅಸೋಸಿಯೇಷನ್ 26ನೇ ವರ್ಷದ ಸಂಭ್ರಮದಲ್ಲಿದ್ದು, ಇನ್ನಷ್ಟು ವರ್ಷಗಳ ಕಾಲ ಸೇವೆ ನೀಡುವ ಬಗ್ಗೆ ಹಾಗೂ ಬದಲಾವಣೆಗಳ ಬಗ್ಗೆ ಮಹತ್ವದ ಚಿಂತನೆ ನಡೆಸಿರುವುದಂತೂ ಸುಳ್ಳಲ್ಲ.